ಹರೇ ಕೃಷ್ಣ, ಎಲ್ರಿಗೂ ಕೂಡ ನಮಸ್ತೆ. ನಾನಿವತ್ತು ಸೌತ್ ಎಂಡ್ ಸರ್ಕಲಿಂದ ಇಸ್ಕಾನ್ ಟೆಂಪಲಿಗೆ ಹೋಗ್ಬೇಕಂತ ಇದ್ದೇನೆ, ಮಹಾಲಕ್ಷ್ಮಿ ಲೇಔಟು. ಸೊ ಏನು ಮಾಡಿದೆ, ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳಿ ಮೆಟ್ರೋ ಟಿಕೆಟ್ ತಗೊಂಡೆ. ಆಲ್ರೆಡಿ ಮೆಟ್ರೋ ಟ್ರೈನ್ ಬಂದಾಯಿತು, ಇನ್ನೇನು ಹತ್ತೋದಷ್ಟೇ ಬಾಕಿ. ಎಂತ ಗೊತ್ತುಂಟ ಮಾರ, ಈ ಬ್ಯಾಂಗ್ಳೂರ್ ಟ್ರಾಫಿಕ್ಕಿಗೆ ಮೆಟ್ರೋ ಎಷ್ಟೋ ವಾಸಿ ಮಾರ. ಈ ಟ್ರಾಫಿಕಲ್ಲಿ ಯಾರು ಸಾಯಿದು ಮಾರ, ಹಾಂ ಅಲ್ವಾ? ಮೆಟ್ರೋ ಟ್ರಾಫಿಕ್ ಇಲ್ಲ, ಬೇಗ ಹೋಗಿ ಮುಟ್ತೇವೆ ಕೂಡ. ನಮ್ಮ ಊರಿಗೆ ಇದೆಲ್ಲ ಯಾವಾಗ ಬರ್ತದ ಮಾರ, ಮೆಟ್ರೋ ಎಲ್ಲ ನೋಡಬೇಕು, ಕಾದು ನೋಡುವ. ಎಂತ ಗೊತ್ತುಂಟ, ಮೆಟ್ರೋದಲ್ಲಿ ಜನ ಖಾಲಿ ಅಂದರೆ ರಶ್ ಮಾರ. ಮೆಟ್ರೋದಲ್ಲಿ ಕಾರ್ಮ ಎಂಥ ರಶ್ ಗೊತ್ತಾ, ನನಗೆ ಸೀಟೇ ಸಿಕ್ಕಲಿಲ್ಲ ಮಾರ. ನಾನು ನಿಂತ್ಕೊಂಡೇ ಹೋದದ್ದು ಅಲ್ಲಿ ತನಕ. ಆಚೆ ನೋಡಿದರೂ ಕೂಡ ಬಿಲ್ಡಿಂಗ್, ಈಚೆ ನೋಡಿದರೂ ಕೂಡ ಬಿಲ್ಡಿಂಗ್. ಬಿಲ್ಡಿಂಗಿನ ರಾಶಿ ಮಾರ. ನಮ್ಮ ಊರೇ ಎಷ್ಟು ಚಂದ ಮಾರ. ಅಲ್ವಾ? ನಮ್ಮ ಊರಲ್ಲಿ ಫುಲ್ಲು ಎಂತ ಹೇಳ್ತಾರೆ, ಗಿಡ ಮರದಿಂದ ತುಂಬಿದೆ ನಮ್ಮ ಉಡುಪಿ. ಆಯಿತು, ನನ್ನ ಸ್ಟಾಪ್ ಹತ್ತಿರ ಬಂದಾಯಿತು. ನಾನು ಈಗ ಇಳಿಬೇಕಲ್ವ. ಇಳಿದೆ. ಶ್ರೀ ರಾಧಾಕೃಷ್ಣ ಟೆಂಪಲ್, ಇಸ್ಕಾನ್ ಅವ್ರದ್ದು. ಸೊ ಎಲ್ರಿಗೂ ಕೂಡ ಏನು ಗೊತ್ತಾ, ಒಳ್ಳೆಯದಾಗಲಿ ಅಂತೇಳಿ ಬೇಡ್ಕೊಳ್ವಾ. ನೋಡಿ, ಇಲ್ಲಿ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ ಮೇಲೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ನು ಅಂತ ಹೇಳಿ. ಇಲ್ಲೆಲ್ಲ ಇನ್ನೂ ಸಹ ಮಳೆಯೇ ಇಲ್ಲ ಮಾರ್ರೆ. ನಮ್ಮ ಊರಲ್ಲಿ ಫುಲ್ಲು ಮಳೆ. ಮಳೆ ಅಂದರೆ ಹೇಳುವುದೇ ಬೇಡ. ಇದೀಗ ದರ್ಶನಕ್ಕೆ ದಾರಿ. ಎಂತ ಗೊತ್ತುಂಟಾ, ಇಲ್ಲಿ ನಾವು ಬ್ಯಾಗನ್ನು ಇಡಬೇಕೀಗ. ಬ್ಯಾಗನ್ನು ಇಟ್ಟು ಟೋಕನ್ ಕೊಡ್ತಾರೆ. ಆ ಟೋಕನ್ ಮಾತ್ರ ಜಾಗ್ರತೆಯಾಗಿ ಹಿಡ್ಕೊಳ್ಬೇಕಾಯ್ತಾ. ಮತ್ತು ಇಲ್ಲಿ ಫುಟ್ವೇರ್ ಇಡಲಿಕ್ಕೆ ಸಹ ಜಾಗ ಉಂಟು. ಅಲ್ಲಿ ಒಂದು 5 ರೂಪಾಯಿ ತಗೊಳ್ತಾರೆ ಪರ್ ಹೆಡ್. ಅದನ್ನು ಇಟ್ಬಿಟ್ಟು ಟೋಕನ್ ಕೊಡ್ತಾರೆ, ಇಟ್ಕೊಂಡು ದೇವರ ದರ್ಶನ ಮಾಡುವ ಅಂತ ಹೇಳಿ ಬಂದೆ. ಎಂತ ಗೊತ್ತುಂಟಾ, ಇಸ್ಕಾನ್ ಟೆಂಪಲ್ ಉಂಟಲ್ಲ, ಇದು ನನ್ನದೇ ಪೇಂಟ್ ಯೂಸ್ ಮಾಡಿದ್ದಾರೆ. ನನ್ನದೇ ಗೋವರ್ಣ ಖಾದಿ ಪ್ರಾಕೃತಿಕ್ ಪೇಂಟ್ ಯೂಸ್ ಮಾಡಿದ್ದಾರೆ ಗೋಡೆಗೆಲ್ಲ. ನೀವು ನೋಡ್ಬೋದು ಅಲ್ಲಿ ಬಂದು ನನ್ನ ಪೇಂಟ್ ಹೇಗೆ, ಕ್ವಾಲಿಟಿ ಹೇಗೆ, ಮೆಟೀರಿಯಲ್ ಹೇಗೆ ಅಂತೆಲ್ಲ ನೋಡ್ಬೋದು. ಇಲ್ಲಿ ಎಂಟರ್ ಮಾಡುವಾಗ ಒಬ್ಬರು ತುಂಬ ವಯಸ್ಸಾದವರು ನನಗೆ ಒಂದು ಕಾಗದ ಕೊಡ್ತಾರೆ ಮಾರ, ವೆಲ್ಕಮ್ ಲೆಟರ್ ಅಂತ ಹೇಳಿ. ತುಂಬ ಖುಷಿ ಆಯಿತು ಮಾರ ಅದನ್ನು ನೋಡಿ. ಎಷ್ಟು ಚಂದ ಅಲ್ಲ ಕೃಷ್ಣನ ದೇವಸ್ಥಾನ. ಒಳಗೆಲ್ಲ ವೀಡಿಯೋ ಮಾಡಲಿಕ್ಕಿಲ್ಲ, ನಾನು ಮೆಲ್ಲದಲ್ಲಿ ಒಂದು ವೀಡಿಯೋ ಮಾಡಿದ್ದು, ನಿಮಗೆ ಒಂದು ನೋಡಲಿಕ್ಕಾದರೂ ಆಗ್ತದಂತ. ಕೃಷ್ಣನನ್ನು ನೋಡಿದರೆ ಹೇಳಿ ಆಯಿತಾ, ನೋಡಿದ್ದೇನೆ ಕೃಷ್ಣನನ್ನು ಅಂತ ಹೇಳಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಬೇಡಿಕೊಂಡೆ. ನಾಡಿನ ಜನತೆಗೆ ಎಲ್ಲರೂ ಕೂಡ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಹೇಳಿ ದೇವರಲ್ಲಿ ಬೇಡುವಾಗ ಎಂತ ಗೊತ್ತುಂಟಾ, ನಮಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಬೇಡಬಾರ್ದು ಮಾರ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಬೇಡಿದರೆ ನಿಮಗೆ ಖಂಡಿತ ಒಂದಲ್ಲ ಒಂದು ದಿನ ತುಂಬ ಒಳ್ಳೆಯದಾಗಿ ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗೋದು ಖಂಡಿತ. ನಮ್ಮ ಕೃಷ್ಣ ಇದ್ದಾನಲ್ಲ, ಯಾವತ್ತೂ ಕೂಡ ಅದೇನೋ ಹೇಳ್ತಾರೆ, ತಪ್ಪು ಮಾಡಿದರೆ ಖಂಡಿತ ಕರ್ಮಕ್ಕೆ ಶಿಕ್ಷೆ ಅಲ್ಲೇ ಆಗ್ತದೆ, ಅದು ಮಾತ್ರ ಖಂಡಿತ. ಆದರೆ ಒಮ್ಮೆ ನಂಬಿದರೆ ಉಂಟಲ್ಲ, ಕೃಷ್ಣ ಯಾವತ್ತೂ ಕೂಡ ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ, ಕೈ ಬಿಟ್ಟಂತೂ ಕೊಡೋದೇ ಇಲ್ಲ. ನಾನು ಸ್ವಲ್ಪ ದೇವರ ಭಕ್ತ ಮಾರ, ಕೃಷ್ಣನದ್ದು ಭಕ್ತ ನಾನು. ಗೊತ್ತಾಯ್ತು, ವೀಡಿಯೋ ಮಾಡಲಿಕ್ಕಿಲ್ಲ, ಸ್ವಲ್ಪ ಶೇಕ್ ಆಗ್ತಾಯಿದೆ. ಏನು ಮಾಡುವಾಗಿಲ್ಲ, ಒಳಗಡೆ ವೀಡಿಯೋ ಮಾಡಿದ್ದು ಗೊತ್ತಾದರೆ ಉಂಟಲ್ಲ, ಮೊಬೈಲ್ ಸೀಸ್ ಮಾಡ್ತಾರೆ. ನೀವು ಯಾರು ಕೂಡ ಹೀಗೆ ವೀಡಿಯೋ ಎಲ್ಲ ಮಾಡಬೇಡಿ ಆಯಿತಾ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ವೀಡಿಯೋ ಮಾಡಿದ್ದು. ನಾನು ಮಾರ ದೂರದ ಉಡುಪಿಯಿಂದ ಬಂದು ಇಲ್ಲಿ ಒಳಗೆ ಕೃಷ್ಣನದೊಂದು ವೀಡಿಯೋ ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ? ಮತ್ತು ಎಂತ ಗೊತ್ತುಂಟ, ಇಲ್ಲಿ ಸ್ವಲ್ಪ ಎಕ್ಸಿಟ್ ಮಾಡುವಾಗ ನಿಮಗೆ ಒಂದು ಭಗವದ್ಗೀತೆ ಕಾಣ್ತದೆ ಪುಸ್ತಕ. ಫಸ್ಟ್ ಈ ಮಕ್ಕಳಿಗೆ ಎಲ್ಲರಿಗೂ ಕೂಡ, ಎಲ್ಲ ದೇಶದಲ್ಲಿರುವ ಎಲ್ಲರೂ ಕೂಡ ಭಗವದ್ಗೀತೆ ಓದಲೇಬೇಕು ಮಾರ. ಸ್ವಲ್ಪ ಬುದ್ಧಿ ಜಾಸ್ತಿ ಆಗ್ತದೆ. ಮತ್ತು ಕೆಳಗಡೆ ಎಲ್ಲ ಬಂದರೆ ನಮ್ಮ ಕೃಷ್ಣನ ವಿಗ್ರಹ ಎಲ್ಲ ಸೇಲೆಲ್ಲ ಮಾಡ್ತಾರೆ, ನೀವೆಲ್ಲ ತಗೊಳ್ಳಿ ಅಂತ ಹೇಳ್ತೇನೆ. ಮತ್ತು ಇಲ್ಲಿ ಕೆಳಗಡೆ ಎಲ್ಲ ಒಳ್ಳೆ ಪ್ರದರ್ಶನ ಉಂಟು ಮಾರ. ಅಂದರೆ ಇಸ್ಕಾನ್ ಟೆಂಪಲ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ದೇವರಿಗೆ ಬೇಕಾಗಿರುವ ಎಲ್ಲ ವಸ್ತು ಕೂಡ ಇಲ್ಲಿ ಇಟ್ಟಿದ್ದಾರೆ ಮಾರಾಟಕ್ಕೆ. ನೀವು ಖರೀದಿ ಮಾಡ್ಬೋದು. ಕೆಳಗಡೆಯಲ್ಲಿ ಇದೆ, ಇಸ್ಕಾನ್ ಟೆಂಪಲಿನ ಕೆಳಗಡೆಯಲ್ಲಿ ನಿಮಗೆ ಎಲ್ಲ ಸಿಗ್ತದೆ. ಮತ್ತು ತಿಂಡಿ ತಿನಿಸುಗಳು ಎಲ್ಲ ಸಿಗ್ತದೆ ನಿಮಗೆ. ಎಲ್ಲ ಪಾನಿಪುರಿ, ಮಸಾಲೆ ಪುರಿಯಿಂದ ಹಿಡಿದು ಎಲ್ಲ ಸಿಗ್ತದೆ. ಮತ್ತು ನಾನು ಸೀದಾ ಹೊರಟದೊಂದು ಪ್ರಸಾದವನ್ನು ತಗೊಂಡು ತಿನ್ನಲಿಕ್ಕೆ ಅಂತ ಹೇಳಿ ನಾನು ಹೊರಟೆ. ನೋಡಿ ಎಷ್ಟು ಚಂದ ಅಲ್ಲ.
ದೇವಸ್ಥಾನ. ಇಲ್ಲಿ ಒಂದು ಪ್ರಸಾದ ಕೊಡ್ತಾರೆ ಮಾರ ಇಸ್ಕಾನ್ ಟೆಂಪಲಲ್ಲಿ. ಒಮ್ಮೆ ತಿಂದರೆ ಇನ್ನೊಮ್ಮೆ ತಿನ್ಬೇಕಂತ ಅನ್ನಿಸ್ತದೆ ಮಾರ, ಅಷ್ಟು ಸಿಹಿ ಇರ್ತದೆ ಮಾರ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಒಂಚೂರು ಬಾಯಿಗೆ ಹಾಕ್ಕೊಂಡೆ. ತಾಯಿ ಅನ್ನಪೂರ್ಣೇಶ್ವರಿಯನ್ನು ನೆನೆಸ್ಕೊಂಡು ಸ್ವೀಟನ್ನು ಸರಿ ತಿಂದೆ ಮಾತ್ರ ನಾನು, ಆಯಿತಾ. ಒಂದು ಡ್ರಾಪ್ ಬಿಡದೆ ಸಾರಿ ತಿಂದೆ ನಾನು ಸ್ವೀಟನ್ನು. ಟೋಕನನ್ನು ಕೊಟ್ಟು ಬ್ಯಾಗನ್ನು ತಗೊಂಡು ಸೀದಾ ಹೊರಟೆ ನಾನು, ಆಯಿತಾ. ವಾಪಸ್ ಮೆಟ್ರೋ ಸ್ಟೇಷನಿಗೆ ಹೊರಟೆ. ಅಲ್ಲಿಂದ ಸೀದಾ ಹೋದದ್ದು ಚಿಕ್ಕಪೇಟೆಯಲ್ಲಿ ಎಂತ ತಗೊಳ್ಬೇಕಲ್ಲ ಮಾರ ತಾಯಿ ಅಜ್ಜಿಗೆ ಅಂತ ಹೇಳಿ ಒಂದು ಚಪ್ಪಲ್ ತಗೊಂಡೆ ತಾಯಿಗೆ ಮತ್ತು ಅಜ್ಜಿಗೆ. ನಾನು ದುಡ್ಡಲ್ಲೇ ತಗೊಂಡು ವಾಪಸ್ ಮೆಟ್ರೋ ಸ್ಟೇಷನಿಗೆ ಬಂದು ಇಲ್ಲಿಂದ ಸೀದಾ ಮೆಜೆಸ್ಟಿಕ್ಕಿಗೆ ಹೋಗಿ ಸೀದಾ ನನ್ನ ಊರಿಗೆ ಬಂದದ್ದು. ಇದು ನನ್ನದು ಒಂದು ದಿನ ಟ್ರಿಪ್ ಅಂತ ಹೇಳ್ಬೋದು, ಸುಮ್ಮನೆ ಹೋಗಿ ಬಂದದ್ದು ಹೀಗೆ ಅಂತ ಅನಿಸ್ಕೊಳ್ಬೇಡಿ. ನಾನು ಬಂದದ್ದು ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ದೆ. ಹಾಗೆ ನನ್ನ ಕೃಷ್ಣ, ನನಗೆ ಯಾವುದೇ ಊರಲ್ಲಿ ಕೃಷ್ಣ ಇದ್ದರೂ ನಾನು ಕೃಷ್ಣನನ್ನು ನೋಡಿ ವಾಪಸ್ ಬಂದೇ ಬರ್ತೇನೆ. ಯಾಕಂದರೆ ಕೃಷ್ಣನನ್ನು ನೋಡಿದರೆ ಮಾತ್ರ ಮಾರ ಸಮಾಧಾನ ಆಗೋದು, ಇಲ್ಲ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇಲ್ಲ. ಯಾಕಂದರೆ ನನಗೆ ಫ್ರೆಂಡ್ಸ್ಗಿಂತ ಜಾಸ್ತಿ ದೇವರುಗಳದ್ದೇ ಭಕ್ತಿ ಜಾಸ್ತಿ ನನಗೆ. ಎಂತ ಬರೀ ನೋಡುದಾ? ಫಾಲೋ ಮಾಡಿ ಮಾರ.